ನಾವು ಇಂದಿನ ಸಂಚಿಕೆಯಲ್ಲಿ ನಾವು ಯಮ ನಿಯಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಯಮ ನಿಯಮಗಳು ಅಂದರೆ ಸಾರ್ವತ್ರಿಕ ನೀತಿ ನಿಯಮಗಳು. ಯಮ ಅಂತೇಳಿದ್ರೆ, ನಿಯಮ ಅಂತೇಳಿದರೆ ಶಿಸ್ತು, ಆಚಾರ ವಿಚಾರಗಳು. ಇದನ್ನು ಹೇಗೆ ನಾವು ಮಾಡಬೇಕು? ಯಮ ನಿಯಮದಲ್ಲಿ ಏನಪ್ಪ ಅಂತೇಳಿದ್ರೆ, ಈ ಬೆಳಿಗ್ಗೆ ನಾವು ಇಷ್ಟು ಗಂಟೆಗೆ ಹೇಳ್ಬೇಕು ಅಂತ ಇದೆ. ನಿಮ್ಗೆ ಹೇಳಿದೆ ಲಾಸ್ಟ್ ಎಪಿಸೋಡಲ್ಲಿ, ನಿಮ್ಗೆ ಬೆಳಿಗ್ಗೆ ಬೇಗ ಹೇಳಬೇಕು, ರಾತ್ರಿ ಬೇಗ ಮಲ್ಕೋಬೇಕು. ಅದೇ ರೀತಿ ಬೆಳಿಗ್ಗೆ ಬೇಗ ಮಲ್ಕೊಂಡ್ಬಿಟ್ರೆ ಅಷ್ಟು ಸಾಕು. ನಮಗೆ ಊಟ ಮಾಡಬೇಕು ತಾನೆ, ಊಟ ಮಾಡಬೇಕು, ಬಟ್ಟೆಗಳು ಹೇಗಿರಬೇಕು, ಮತ್ತು ಇದ್ರ ಬಗ್ಗೆ ಎಲ್ಲ ತುಂಬ ಹೇಳ್ತಾ ಹೋಗ್ತಾರೆ. ಪತಂಜಲಿಯವರು ಈ 8 ನಿಯಮಗಳನ್ನು ಕೊಟ್ಟಿದ್ದಾರೆ. ಫಸ್ಟ್ನೇದಾಗಿ ಯಮದಲ್ಲಿ ಯಮ ಅಂತೇಳಿದರೆ ಆಚಾರ ವಿಚಾರಗಳು. ನಿಯಮ ಅಂತೇಳಿ ಶಿಸ್ತುಬದ್ಧವಾದ ಜೀವನ. ನಾವು ಇವಾಗ ಎಕ್ಸಾಂಪಲ್ಸ್ ಏನಪ್ಪ ಅಂತೇಳಿದ್ರೆ, ನಾವು ಬೆಳಿಗ್ಗೆ ಯೋಗ ಕ್ಲಾಸಸ್ ಇಷ್ಟು ಗಂಟೆಗಿದೆ ಅಂತ ಹೇಳ್ತೀವಿ, 5 ಗಂಟೆಗೆ ಅಂತ ಹೇಳ್ತೀವಿ. ನೀವು 5:15 ಬಂದೂ ಕೂಡ ಯೋಗ ಕ್ಲಾಸಲ್ಲಿ ಸೇರಿಸಲ್ಲ. ನೀವು 5 ಗಂಟೆ ಅಂತೇಳಿದ್ರೆ ನೀವು 5 ನಿಮಿಷ ಮುಂಚೆ ಬಂದಿರಬೇಕು. 5 ನಿಮಿಷ ಮುಂಚೆ ಬಂದಿದ್ದರೆ ಮಾತ್ರ ಎಲ್ಲ ಯೋಗ ಗುರುಗಳು ಹಾಗೆ. ಏನಕ್ಕೆ ಯೋಗ ಗುರುಗಳಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ನಾವು ಅಂತೇಳಿದ್ರೆ, ಅವ್ರದ್ದು ಶಿಸ್ತುಬದ್ಧವಾದ ಜೀವನ. ಈ ನಿಯಮ ಅವರು ಅದನ್ನು ಅಭ್ಯಾಸ ಮಾಡೋದ್ರಿಂದ ಬರುತ್ತೆ ಅಷ್ಟೇ ಹೊರತು, ನಾವು ಅಭ್ಯಾಸ ಮಾಡಲಿಲ್ಲ ಅಂದರೆ ಬರಲ್ಲ. ನಾವು ಯೋಗ ಗುರುಗಳಂತೇಳಿಬಿಟ್ಟು ನೀವು ಬೆಳಿಗ್ಗೆ 7 ಗಂಟೆಗೆ ಕ್ಲಾಸ್ ಅಂತ ಹೇಳಿದ್ರೆ, ನೀವೇ 7 ಗಂಟೆಗೆ ಹೋದರೆ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ? ಅದಕ್ಕೋಸ್ಕರನೇ ಈ ಶಿಸ್ತುಬದ್ಧವಾದ ಜೀವನವನ್ನು ನಡೆಸಬೇಕು ಅಂತೇಳಿದರೆ, ಶಿಸ್ತು ಅಂತೇಳಿದ್ರೆ ತುಂಬ ಡಿಸಿಪ್ಲಿನ್ಸ್ ಇರುತ್ತೆ. ಮಿಲಿಟ್ರಿಯಲ್ಲಿ ಹೆಂಗಿರುತ್ತೆ ಡಿಸಿಪ್ಲಿನ್ಸ್? ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಅವ್ರು ಕೊಟ್ಟಿರೋ ಆಹಾರನೇ ತೊಗೋಬೇಕು, ಬೆಳಿಗ್ಗೆ ತಟ್ಟೆ ಇಟ್ಕೊಂಡೇ ಹೋಗ್ಬೇಕು, ಅವ್ರ ಪಾತ್ರೆ ಅವರೇ ತೊಳಿಬೇಕು. ಅವರು ಇದನ್ನು ಅದೇ ಥರ ಇಲ್ಲಿ ನಿಯಮಗಳನ್ನು ಕೊಟ್ಟಿದ್ದಾರೆ ಪತಂಜಲಿಯವರು. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಏಳೋದನ್ನು ಅಭ್ಯಾಸ ಮಾಡಿ. ಬೆಳಿಗ್ಗೆ ಬೇಗ ಏಳಬೇಕು, ರಾತ್ರಿ ಬೇಗ ಮಲ್ಕೋಬೇಕು. ಇದಾಯಿತು, ಮಲ್ಕೊಳ್ಳೋದು ಹೇಳೋದಾಯಿತು. ನೆಕ್ಸ್ಟು ಊಟ. ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದಿನದ ಕರ್ಮಗಳನ್ನು ಮುಗಿಸ್ಕೋಬೇಕು. ನಾವು ಬೆಳಿಗ್ಗೆ ಎದ್ದೇಳ್ತೀವಿ, ಎದ್ದ ತಕ್ಷಣ ಏನಪ್ಪ ಮಾಡಬೇಕು ಅಂತೇಳಿದ್ರೆ, 1 ರಿಂದ 2 ಗ್ಲಾಸ್ ನೀರನ್ನು ಕುಡಿಬೇಕು. ಈ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹ ಶುದ್ಧಿ ಆಗತ್ತೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಉಷಪಾನ ಅಂತ ಇದೆ, ಜೊತೆಗೆ ಉಷ ನೇತ್ರ ಅಂತ ಹೇಳ್ತೀವಿ. ಬಾಯಲ್ಲಿ ನೀರನ್ನು ಇಟ್ಕೊಂಡು ಬಾಯಲ್ಲೇ ಮುಕ್ಕಳಿಸ್ತೀವಲ್ವ, ಬಾಯಲ್ಲಿ ಮುಕ್ಕಳಿಸೋ ಥರ ನೀರನ್ನು ಬಾಯಲ್ಲಿ ತುಂಬಿಕೊಂಡು ಕಣ್ಣನ್ನು ಮುಚ್ಚಿ ಕಣ್ಣಿಗೆ ತಣ್ಣೀರನ್ನು ಏರ್ಚ್ಕೋಬೇಕು. ತಣ್ಣೀರನ್ನು ಏರ್ಚ್ಕೊಳ್ಳೋದ್ರಿಂದ ಏನಪ್ಪ ಅಂತಂದರೆ ತುಂಬ ಕಾಯಿಲೆಗಳು ವಾಸಿ ಆಗುತ್ತೆ. ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಗುಣ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಅದಕ್ಕೆ ಉಷಪಾನ ಬೆಳಿಗ್ಗೆ ಅವ್ರು ಮೊದಲೇ ಹೇಳಿದ್ದಾರೆ. ಯಾಕಂತೇಳಿ ನಾವು ಬೆಳಿಗ್ಗೆ ಏನು ಮಾಡ್ತೀವಿ, ಬೆಳಿಗ್ಗೆ ಹೇಳ್ಬೇಕಾದ್ರೆ ಏನು ಕರಾಗ್ರೆ ವಸತೆ ಲಕ್ಷ್ಮಿ, ಕೈಗಳು ಉಜ್ಜುತ್ತೀವಿ, ಮತ್ತು ಕೈಗಳನ್ನು ಈ ಥರ ಮಾಡ್ಕೋಬೇಕು. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ ಇತಿ ಪ್ರಭಾತ ಕರದರ್ಶನಂ ಅಂತ ಹೇಳ್ತೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಏನಾಗ್ಬಿಡುತ್ತೆ, ನಾವು ಮೂಡ್ ಏನಪ್ಪ ಆಗಿರುತ್ತೆ ಅಂತೇಳಿದ್ರೆ, ಏನಾದರೂ ಕೆಟ್ಟದ್ದು ನೋಡಿಬಿಟ್ರೆ, ಅಯ್ಯೋ ಯಾರನ್ನೋ ನೋಡ್ಬಿಟ್ನಪ್ಪ ಇದು ಈ ಥರ ಆಗೋಯ್ತು ಅಂತೀವಿ ಇಲ್ವಾ? ಅದಕ್ಕೋಸ್ಕರನೇ ಬೆಳಿಗ್ಗೆ ಹೇಳ್ಬೇಕಾದ್ರೆ, ರಾತ್ರಿ ಮಲ್ಕೋಬೇಕಾದ್ರೆ ಹೇಗೆ ಮಲ್ಕೋಬೇಕು, ಬೆಳಿಗ್ಗೆ ಹೇಗೆ ಹೇಳ್ಬೇಕು ಅಂತಲೇ ಹೇಳ್ತೀವಿ. ಮಲ್ಕೋಬೇಕಾದ್ರೆ ನೀವೇನು ಮಾಡಬೇಕು, ರಾತ್ರಿ ಎಡಗಡೆ ಮಗ್ಲಲ್ಲೇ ಮಲ್ಕೋಬೇಕು. ಅವಾಗ ಬೇಕಾದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಆದರೆ ಬೆಳಿಗ್ಗೆ ರಾತ್ರಿ ಮಲ್ಕೋಬೇಕಾದ್ರೆ ಎಡಗಡೆನೇ ಮಲ್ಕೊಳ್ಳೋದ್ರಿಂದ ನಿಮ್ಮದು ಆರೋಗ್ಯದ ಗುಣಮಟ್ಟ ಜಾಸ್ತಿ ಇರುತ್ತೆ. ಜೀರ್ಣಶಕ್ತಿ, ಎಸ್ಪೆಷಲಿ ರಾತ್ರಿ ಊಟ ಮಾಡಿರೋದು ಬೇಗ ಜೀರ್ಣ ಆಗುತ್ತೆ. ಆದರೆ ಬಲಗಡೆ ಮಲ್ಕೊಂಡಾಗ ನಿಮ್ಮ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ. ಅದಕ್ಕೆ ರಾತ್ರಿ ಎಡಗಡೆನೇ ಮಲ್ಕೋಬೇಕು, ಬೆಳಿಗ್ಗೆ ಹೇಳ್ಬೇಕಾದ್ರೆ ಬಲಗಡೆನೇ ಹೇಳ್ಬೇಕು. ಆವಾಗ ಕೆಲವ್ರು ಅವತ್ತೇನಾದರೂ ವ್ಯತ್ಯಾಸ ಆಗೋಗ್ಬಿಟ್ರೆ ಬೆಳಿಗ್ಗೆ ಹೇಳೋದು ನಿಮ್ಮ ಮೂಡೆಲ್ಲ ಆಫ್ ಆಗುತ್ತೆ, ಎಲ್ಲ ಕೆಲಸಗಳೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಶಿಸ್ತುಬದ್ಧವಾದ ಜೀವನ ಅಂತ ಹೇಳೋದು. ರಾತ್ರಿ ಮಲ್ಕೋಬೇಕಾದ್ರೆ ಎಡಗಡೆ ಮಗ್ಲಲ್ಲೇ ಮಲ್ಕೊಳ್ಳಿ. ರಾತ್ರಿ ಬೆಳಿಗ್ಗೆ ಹೇಳ್ಬೇಕಾದ್ರೆ ಬಲಗಡೆನೇ ಹೇಳ್ಬೇಕು. ಬಲಗಡೆ ಎದ್ದ ತಕ್ಷಣ ನೀವು ಅಲ್ಲಿ ಏನೇನೋ ದೇವ್ರ ಮುಖ ನೋಡಿ, ಏನೋ ಯಾರ ಮುಖ ನೋಡ್ತೀಯೋ ಬೆಳಿಗ್ಗೆ ದೇವ್ರ ಮುಖ ನೋಡಪ್ಪ ಅಂತ ಹೇಳ್ತಾರೆ ನಮ್ಮ ತಂದೆ ತಾಯಿಗಳೆಲ್ಲ. ಆವಾಗ ನಾವು ದೇವ್ರ ಮುಖ ಅಥವಾ ನಮ್ಮ ಪಕ್ಕದಲ್ಲಿ ಇರುವಂಥ ಒಂದು ಹೂವು ಆಗ್ಬೋದು, ಈ ಥರದನ್ನು ನಾವು ನೋಡೋದ್ರಿಂದ ಮನಸ್ಸು ತುಂಬ ಶಾಂತವಾಗಿರುತ್ತೆ. ಅದಕ್ಕೆ ನಾವು ಕೆಟ್ಟದ್ದನ್ನು ನಾನು ನೆಕ್ಸ್ಟು ಮುಂದಿನ
ಸಂಚಿಕೆಯಲ್ಲಿ ಹೇಳ್ತೀನಿ. ನೋಡೋದ್ರಿಂದ ಏನೇನಾಗುತ್ತೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದನ್ನು ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಕೈಯನ್ನು ಉಜ್ಜಿ, ಕೈಯಲ್ಲಿ ಬಿಸಿ ಇರುತ್ತೆ, ಕಣ್ಣಲ್ಲಿ ಏನಾಗಿರುತ್ತೆ, ಕಣ್ಣೆಲ್ಲ ರಾತ್ರಿ ತುಂಬ ಕನಸುಗಳು ಇದೆಲ್ಲ ಬಿದ್ದಿರಿ ಸ್ವಲ್ಪ ಚಂಚಲ ಆಗಿರುತ್ತೆ. ಅದಕ್ಕೋಸ್ಕರ ಕಣ್ಣು ರೆಡ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ. ಅದಕ್ಕೆ ಕಣ್ಣನ್ನು ನಿಧಾನಕ್ಕೆ ಕಣ್ಣನ್ನು ಉಚ್ಚಿಕೊಂಡು ಕಣ್ಣ ರೆಪ್ಪೆ ತೆಗೆದುಬಿಟ್ಟು ನೋಡಬೇಕು. ರೆಪ್ಪೆ ತೆಗೆದುಬಿಟ್ಟು ಕೈಗಳನ್ನು ನೋಡಬೇಕು. ಕೈಗಳನ್ನು ನೋಡಿ ಕರಾಗ್ರೆ ವಸತಿ ಲಕ್ಷ್ಮಿ ಈ ಶ್ಲೋಕ ಇದೆ. ಆ ಶ್ಲೋಕ ಹೇಳೋದ್ರಿಂದ ಮನಸ್ಸು ತುಂಬ ಶಾಂತವಾಗಿ ಬೆಳಿಗ್ಗೆ ಎದ್ದಾದ್ಮೇಲೆ ನಿಮ್ಗೆ ಹೇಳಿದೆ, ಒಂದು ಲೋಟ ನೀರನ್ನು ಕುಡಿಬೇಕು. ಎದ್ದಿದ ತಕ್ಷಣ ನೀರನ್ನು 2 ಗ್ಲಾಸ್ ನೀರನ್ನು ಕುಡಿದು ಅದ್ರ ಜೊತೆಯಲ್ಲಿ ನೀವು ಇವಾಗ ಏನಾಗಿದೆ, ಯಾರು ಕೇಳಿದ್ರು ಗ್ಯಾಸ್ಟ್ರಿಕ್ ಅಂತೆ, ಯಾರು ಕೇಳಿದ್ರು ಗ್ಯಾಸ್ಟ್ರಿಕ್, ಅಸಿಡಿಟಿ, ಏನು ಮಾಡೋದು, ರಾತ್ರಿ ಮಾಡಿದ ಜೀರ್ಣ ಆಗಿಲ್ಲ, ಈ ಎಲ್ಲ ಕಾರಣಗಳಿರುತ್ತೆ. ರಾತ್ರಿ ಮಲ್ಕೊಳ್ಳೋದನ್ನು ನೀವು ಗಮನ ಇಟ್ಟು ನೋಡ್ಕೊಳ್ಳಿ. ರಾತ್ರಿ ಎಡಗಡೆನೇ ಮಲ್ಕೊಳ್ಳಿ, ನಿಮ್ಮ ಜೀರ್ಣಶಕ್ತಿ ಕುಂದಲ್ಲ. ಮತ್ತು ನಿಮ್ಗೆ ಹೇಗೆ ಊಟ ಮಾಡಬೇಕು, ಎಷ್ಟು ಗಂಟೆಗೆ ಮಾಡಬೇಕು, ಇದೇ ನಿಯಮಗಳು, ನಿಯಮದಲ್ಲಿ ಬರೋದು. ಇದನ್ನು ತೊಗೊಂಡಾಗಿದ್ದ ತಕ್ಷಣವೇ ಕಣ್ಣಿಗೆ ಏನು ಹೇಳಿದೆ ನಿಮಗೆ, ನೀರು ಕುಡ್ದಾದ್ಮೇಲೆ ಕಣ್ಣಿಗೆ ನೀರನ್ನು ಎರ್ಚ್ಕೋಬೇಕು. ಈ ಕಣ್ಣಲ್ಲಿ ನೀರು ಎರ್ಚ್ಕೊಳ್ಳೋದ್ರಿಂದ ಇಲ್ಲೆಲ್ಲ ಪಿಸಿರು ಕಟ್ಕೊಂಡಿರುತ್ತೆ ನಮಗೆ, ಅದು ವಾಸಿ ಆಗುತ್ತೆ. ಕಣ್ಣಿಗೆ ತಂಪನ್ನು ಕೊಡುತ್ತೆ. ನಾವು ಕಣ್ಣನ್ನು ನಿಧಾನ ತೆಗಿಬೇಕು. ಕಣ್ಣಿನ ಎಷ್ಟೋ ರೋಗಗಳು ಇದರಿಂದ ವಾಸಿ ಆಗುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ, ಇವಾಗಲೂ ನಾವು ಆಯುರ್ವೇದಿಕದಲ್ಲಿ ಏನಪ್ಪ ಅಂತೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣನ್ನು ತ್ರಿಫಲಾ ಪೌಡರ್ ಅಂದರೆ 3 ಥರ ಹಣ್ಣುಗಳಿಂದ ಮಾಡಿರುವಂಥ ಒಂದು ಪೌಡರಿಂದ, ಈಗ ಪುಡಿಯಿಂದ ನೀರನ್ನು ಅದನ್ನು ಬೇಯಿಸಿಬಿಟ್ಟು ಆ ನೀರನ್ನು ಸೋಸಿ ಆ ಕಣ್ಣನ್ನು ಕಪ್ಪಲ್ಲಿ ಇಟ್ಕೊಂಡು ಕಣ್ಣನ್ನು ಕ್ಲೀನ್ ಮಾಡ್ತಾರೆ. ಕಣ್ಣಿನ ಕಾಯಿಲೆ ಇರೋರಿಗೆ ನಾವು ಇದನ್ನು ಹೇಳ್ಕೊಡ್ತೀವಿ. ಕಣ್ಣಿನ ದೃಷ್ಟಿದೋಷ ಇರೋರಿಗೆ, ದೂರದೃಷ್ಟಿ, ಹತ್ತಿರದೃಷ್ಟಿ ಮತ್ತು ಈ ಮಂದದೃಷ್ಟಿ ಇರೋರಿಗೆಲ್ಲ ಇದನ್ನು ಹೇಳ್ಕೊಡ್ತೀವಿ ನಾವು. ಆ ಕಣ್ಣನ್ನು ವಾಶ್ ಮಾಡ್ಕೋಬೇಕು. ಕಣ್ಣು ವಾಶ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ, ಒಳಗಡೆ ಇರುವಂಥ ನರಗಳೆಲ್ಲ ಉತ್ತೇಜನ ಆಗುತ್ತೆ, ರಕ್ತ ಸಂಚಾರ ಆಗುತ್ತೆ. ರಕ್ತ ಸಂಚಾರ ಆದಾಗ ಕಣ್ಣು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಮಾಡೋದು. ನಾವು ಯಾರು ಮಾಡ್ತೀವಿ, ನಮ್ಮ ಗಡಿಬಿಡಿನಲ್ಲೇ ನಾವು ಇರ್ತೀವಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಕೆಲವರು ಅಲ್ಲೂ ಉಜ್ಜಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಬೆಡ್ ಕಾಫಿ ಬೇಕು. ನಾನು ಹಾಗೆ ಕೆಲವು ಕಡೆ ಹೋಗಿದ್ದೆ, ಅಲ್ಲಿ ಬೆಳಿಗ್ಗೆ ಏನಿಲ್ಲ, ಬೆಳಿಗ್ಗೆ ಎದ್ದಿದ ತಕ್ಷಣ ಬೆಡ್ ಮೇಲೇ ಕಾಫಿ ಆಯಿತಾ ಅಂತ ಹೇಳುವಂಥ ರೂಢಿಗಳು ಇದೆ. ಅದಕ್ಕೆ ನಿಮ್ಗೆ ಹೇಳಿದ್ದು ಯೋಗ ಅಂತ ಹೇಳಿದ್ರೆ ಇದೆಲ್ಲ ಅದೇ ಥರ ಇಟ್ಕೊಂಡು ನೀವು ಯೋಗ ಕ್ಲಾಸಿಗೆ ಬಂದು ಏನು ಪ್ರಯೋಜನ? ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಹೇಳಬೇಕು. ಬೆಳಿಗ್ಗೆ ಎದ್ದಾಗ ಈ ನಿಯಮಗಳನ್ನು, ಯಮವನ್ನು ಮತ್ತು ನಿಯಮನ ಫಾಲೋ ಮಾಡಿದ್ರೆ ಮಾತ್ರ ಯೋಗ ಮಾಡೋದಕ್ಕೆ ಸಾಧ್ಯ. ನೀವು ಬರ್ಬೋದು, ಯೋಗ ಕ್ಲಾಸಸ್ಗೆ ಬರ್ಬೋದು, ಯೋಗ ಪ್ರಾಕ್ಟೀಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಆದರೆ ಯೋಗ ಅಂತ ಹೇಳಿದ್ರೆ ಬದಲಾವಣೆ. ಈ ಬದಲಾವಣೆ ಆದರೆ ನಿಮಗೆ ಶಾಂತಿ ಸಿಕ್ಕತ್ತೆ. ಯೋಗ ಏನಕ್ಕೆ ಬರ್ತೀವಿ? ನಾವು ಮನಸ್ಸನ್ನು ತುಂಬ ಶಾಂತವಾಗಿ ಇಟ್ಕೋಬೇಕು ಅಂತ ಬರ್ತೀವಿ. ನೀವು ಏನು ಬದಲಾವಣೆ ಆಗಲಿಲ್ಲ ಅಂದರೆ ಎಲ್ಲಿ ಶಾಂತಿ ಸಿಕ್ಕತ್ತೆ? ಬದಲಾಗಬೇಕು. ಯೋಗ ಬದಲಾಗಬೇಕು ಅಂತ ಹೇಳಿದ್ರೆ ಈ ಮೊದಲನೇ ಹೇಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಿಮ್ಮ ಬದಲಾಗಲೇಬೇಕು ನೀವು. ಅದಕ್ಕೆ ಅಭ್ಯಾಸ. ಅಷ್ಟು ಬೇಗ ಬದಲಾಗೋಕ್ಕಾಗುತ್ತಾ? ನಾವು ಖಂಡಿತ ಸಾಧ್ಯ ಇಲ್ಲ. ನಾವೇನು ಮಾಡಬೇಕು? ಅಭ್ಯಾಸ ಮಾಡ್ತಾ 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 ಬರುತ್ತೆ. ಅದೇ ಬೀಡಿ ಕುಡಿಯೋರು, ಸಿಗರೇಟ್ ಕುಡಿಯೋರನ್ನ ನೋಡಿ, ಒಂದಿನದಲ್ಲಿ ಬಿಡ್ತಾರೆ. ಆ ಚಟ ಎಷ್ಟು ಬೇಗ ಹೋಗುತ್ತೆ ಅದು ಹೋಗೋದೇ ಇಲ್ಲ. ಅವ್ರಿಗೆ ಅಭ್ಯಾಸ ಮಾಡಿಸ್ತಾ ಅದು ಬಿಡ್ತಾರೆ. ಕೆಲವರು ಬಿಟ್ಬಿಡ್ತಾರೆ, ಕೆಲವರು ಹಾಗೇ ಕಂಟಿನ್ಯೂ ಮಾಡ್ತಾರೆ. ಅದಕ್ಕೆ ಕರ್ಮ ಅಂತೀವಿ. ಈ ಕರ್ಮ ದೇವರು ನಂಬಿದ್ರೆ ಮಾತ್ರ ಇದು ಬಿಡೋಕ್ಕೆ ಸಾಧ್ಯ ಅಂತ ಹೇಳ್ತೀವಿ ನಾವು. ನಿಮ್ಗೆ ಯೋಗ ಇದ್ದರೆ ನೀವು ಬಿಡ್ತೀರ, ನೀವು ಯೋಗ ಮಾಡಬೇಕಾ ಬಿಟ್ಬಿಟ್ಟು ಬನ್ನಿ. ಅದಕ್ಕೆ ಹಿಂದಿನ ಕಾಲದಲ್ಲಿ ಗುರುಕುಲ ಪದ್ಧತಿನಲ್ಲೇ ಪಾಠಗಳನ್ನು ಹೇಳ್ಕೊಡ್ತಾಯಿದ್ರು. ಈ ಎಲ್ಲ ಅಭ್ಯಾಸಗಳು ಇರೋದನ್ನು ನೀವು ರಾಜ ಮಹಾರಾಜರುಗಳಂದರೆ ಎಷ್ಟು ಅಭ್ಯಾಸಗಳಿರುತ್ತೆ ಇಮ್ಯಾಜಿನ್ ಮಾಡಿ. ಅದಕ್ಕೋಸ್ಕರನೇ ಅವರು ಯೋಗನ ಬರೀ ಗುರುಗು ಮುಖೇನೇ ಕಲಿಬೇಕು ಅಂದ್ಬಿಟ್ಟು ಅಲ್ಲೇ ಇಟ್ಕೊಳ್ತಾಯಿದ್ರು. ಈ ರೀತಿ ಯಾವಾಗಲೂ ಕಲಿಬಾರ್ದು ಅಂತ. ಇವಾಗಲೂ ಕೂಡ ಕೆಲವು ಶಾಲೆಗಳಲ್ಲಿ ತುಂಬ ತುಂಟು ಮಕ್ಕಳು ಇರ್ತಾರೆ, ಅವ್ರನ್ನೆಲ್ಲ ಹಾಸ್ಟೆಲ್ಗೆ ಹಾಕ್ಬಿಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವರು ಒಂದು ಡಿಸಿಪ್ಲಿನ್ಸ್ ಕಲೀಲಿ ಅಂತ. ಈ ಒಂದು ಕಾರಣದಿಂದನೇ ಯೋಗ ಆವಾಗ ಗುರುಕುಲ ಪದ್ಧತಿನಲ್ಲೇ ಇತ್ತು. ಇವಾಗೆಲ್ಲ ಬಂದುಬಿಟ್ಟಿದೆ, ಆದರೆ ಯಾರೂ ಕಲಿಯೋಕ್ಕಾಗಲ್ಲ. ಈ ಕೆಲವರು ಯಾರು ಕಲಿಯೋಕ್ಕಾಗಲ್ಲ ಅಂತೇಳಿ ಕಲಿಬೋದು, ಆದರೆ ಈ ನಿಯಮ ಫಾಲೋ ಮಾಡಬೇಕು. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಣಿಗೆ ನೀರನ್ನು ಹಾಕ್ಕೋಬೇಕು. ನೀರನ್ನ ಹಾಕಿ ಉಷಪಾನ ಕುಡಿಬೇಕು. ಯಾವಾಗ ಊಟ ಮಾಡಬೇಕು, ಯಾವ ಥರ ಊಟ ಮಾಡಬೇಕು, ಇದನ್ನು ನಾನು ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಎಲ್ರಿಗೂ ಈ ನಮ್ಮ ಯೋಗದ ಕಾರ್ಯಕ್ರಮನ ಎಲ್ಲರೂ ವೀಕ್ಷಣೆ ಮಾಡಿದ್ದಕ್ಕೋಸ್ಕರನೇ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮ ತಂದೆ ತಾಯಿಗಳು, ಗುರು ಹಿರಿಯರು, ಅವರಿಗೆಲ್ಲರೂ ನಿಮ್ಗೆ ಯಾರ್ಯಾರು ತಿಳಿಸಿದ ಗೊತ್ತಿರ್ತಾರೆ ಅವ್ರಿಗೆಲ್ಲ ತಿಳಿಸ್ಕೊಡಿ. ಇದು
ಉಪಯುಕ್ತವಾದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದೆ. ಇದು ನನ್ನ 30 ಮತ್ತು 40 ವರ್ಷದ ಎಕ್ಸ್ಪೀರಿಯನ್ಸ್. ಅದನ್ನು ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ಖಂಡಿತ ಆರೋಗ್ಯ ಮತ್ತು ಮನಸ್ಸು ಎಲ್ಲ ಚೆನ್ನಾಗಿರುತ್ತೆ. ದಯವಿಟ್ಟು ನಮಸ್ಕಾರ ಎಲ್ಲರಿಗೂ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಹಂತದ ಬಗ್ಗೆ, ನಿಯಮದ ಬಗ್ಗೆ ಹೇಳ್ತಾ ಹೋಗ್ತೀನಿ.